ಹಾಯ್, ಎಲ್ರಿಗೂ ಕೂಡ ವೆರಿ ಗುಡ್ ಮಾರ್ನಿಂಗ್. ಜಸ್ಟ್ ಈಗ ಎದ್ದು ಕೂತಿದ್ದೀನಿ ಗೈಸ್. ಇವತ್ತು 7:40 ಇಷ್ಟೊತ್ತೆಲ್ಲ ಎದ್ದಿದ್ದೀನಿ. ಕಾರಣ ಇಷ್ಟೇ, ಇನ್ಮೇಲೆ ಎವ್ರಿ ಸಂಡೇ ರಜೆ ಮಾಡ್ಕೋಬೇಕು ಅಂದ್ಕೊಂಡಿದ್ದೀವಿ. ಹಾಗಾಗಿ ಸ್ವಲ್ಪ ಲೇಟಾಗಿ ಎದ್ದಿದ್ದೀನಿ ಅಷ್ಟೇ. ಶಾಪ್ ಕೆಲಸ ಇಲ್ಲಲ್ವಾ, ಮನೆ ಕೆಲಸ ಅಷ್ಟೆ. ಹಾಗಾಗಿ ಆಮೇಲೆ ತುಂಬ ಜನ ನನಗೆ DMs ಮಾಡೋದೇನಪ್ಪ ಅಂತಂದರೆ, ಇವತ್ತಿನ ಲಾಗ್ಸ್ ಇವತ್ತೇ ಬಿಡ್ತೀರಾ ಅಕ್ಕ ಅಂತ. ಆಗಲ್ಲ, ನನಗೆ ಟೈಮ್ ಸಾಕಾಗಲ್ಲ. ಈಗೆಲ್ಲ ವೀಡಿಯೋ ಕ್ಯಾಚ್ ಮಾಡಿ ಇಟ್ಟಿರ್ತೀನಿ ಅಷ್ಟೇ, ಮತ್ತು ನೈಟ್ ಬಂದೇ ನಾನು ಎಡಿಟ್ ಮಾಡೋದು. ಇವತ್ತಿಂದ ನಾಳೆ ಬಿಡ್ತೀನಿ, ಅವತ್ತಿಂದ ಅವತ್ತೇ ಬಿಡೋಕ್ಕಾಗಲ್ಲ. ನೋಡ್ತಾ ಇರ್ತೀರ, ನನಗೆ ಟೈಮ್ ಸಾಕಾಗಲ್ಲ. ಹಾಗಾಗಿ ನೈಟ್ ಬಂದು ಕುತ್ಕೊಂಡು ಒಂದು 2 ಗಂಟೆ 2:30ವರೆಗೂ ಎಡಿಟಿಂಗ್ ಆಗುತ್ತೆ ಗೈಸ್ ನನಗೆ. ಅಂದರೆ ಶಾಪಿಂದ ನಾವು ಬರೋದೇ 11 ಗಂಟೆ ಆಗುತ್ತೆ, ಕೆಲವೊಂದು ಸಲ 11:30 ಕೂಡ 12 ಕೂಡ ಆಗುತ್ತೆ. ಹಾಗಾಗಿ ಆವತ್ತಿಂದೇ ಬಿಡೋಕ್ಕಾಗಲ್ಲ ಗೈಸ್. ಕೆಲಸ ಶುರು ಮಾಡಬೇಕು. ಆಚೆ ಸಖತ್ತು ಬಿಸಿಲು ಬಂದ್ಬಿಟ್ಟಿದೆ ಇವತ್ತು ಇಷ್ಟೊತ್ತಿಗೆ. ನಿನ್ನೆ ಬಟ್ಟೆ ತೊಳೆದು ಚೆನ್ನಾಗಿ ಒಣಗಿದೆ, ಮಡ್ಚಿಡ್ಬೋದು. ಅವರ ಪಾಪ ಎದ್ಬಿಟ್ಟು ಮಾರ್ಕೆಟಿಗೆ ಹೋಗಿದ್ದಾರೆ ನೋಡಿ. ಸೋಮವಾರ ಯಾವಾಗಲೂ ಮಾರ್ಕೆಟ್ ರಜೆ ಇರುತ್ತಲ್ವ, ಹಾಗಾಗಿ ನಾಳೆ ಕೋರ್ಸ್ ಸಿಗಲ್ಲ ಅಂತ ಇವತ್ತೇ ಹೋಗಿದ್ದಾರೆ. ನಾನು ತಗೊಂಬಂದು ಟೀ ಮಾಡೋಣ. ಬರೋದ್ರೊಳಗೆ ಟೀ ಮಾಡೋಣ ಅಂತ ಅಂದ್ಕೊಂಡಿದ್ದೀನಪ್ಪ. ಆಗುತ್ತಾ ಇಲ್ವೋ ಗೊತ್ತಿಲ್ಲ, ಬಟ್ ಟ್ರೈ ಮಾಡೋಣ. ಒಳಗಡೆದೇ ಗುಡಿಸ್ಕೊಂಡು ಆಚೆದೇ ಗುಡಿಸ್ಕೊಂಡು ನನಗೆ ಎಷ್ಟು ಚೆನ್ನಾಗಿ ಕಮೆಂಟ್ ಆಗ್ತೀರಾ ಗೊತ್ತಾ ಗೈಸ್, ತುಂಬ ಖುಷಿ ಆಗುತ್ತೆ ನನಗೆ. ಇನ್ನು ಕೆಲವರು ಇದು ರೂಮ್ ನೋಡಿಬಿಟ್ಟು ಪುಟ್ಟು ಮನೆ ನೋಡಿ ಏನು ಅನ್ಕೊಂತೀರ ಅಂದ್ಕೊಂಡಿದ್ದೆ, ಬಟ್ ಎಷ್ಟು ಚೆನ್ನಾಗಿ ಕಮೆಂಟ್ ಹಾಕಿದ್ದೀರ ಅಂದರೆ, ಅಷ್ಟು ಚಿಕ್ಕ ಮನೆನ ಎಷ್ಟು ನೀಟಾಗಿ ಇಟ್ಕೊಂಡಿದೆ ಅಂತ ಕಮೆಂಟ್ ಹಾಕಿದ್ದೀರ. ಮತ್ತು ಇನ್ನು ಕೆಲವರು ಇನ್ಸ್ಟಾದಲ್ಲಿ ನೋಡಿದೆ, ನನಗೂ ಪೃಥ್ವಿಗೂ ತುಂಬ ಚೆನ್ನಾಗಿ ವಿಶ್ ಮಾಡಿದ್ದೀರಾ. ಹಾಗಾಗಿ ತುಂಬ ಖುಷಿ ಆಯಿತು. ಆಮೇಲೆ ನೆಕ್ಸ್ಟ್ ಹೇಳ್ಬೇಕಂದ್ರೆ ನಮ್ಮ ಬಿಸ್ನೆಸ್ ಬಗ್ಗೆ ಕೂಡ ಒಳ್ಳೆಯದೇ ಅಭಿಪ್ರಾಯ ಹಾಕಿದ್ದೀರಾ. ಕುತ್ಕೊಂಡು ನೀವು ಅಷ್ಟು ಚೆನ್ನಾಗಿ ಟೈಪಿಂಗ್ ಮಾಡಿ ನಮಗಂತ ಟೈಮ್ ಕೊಟ್ಟು ಕಮೆಂಟ್ ಹಾಕ್ತೀರಲ್ವ, ಹಾಗಾಗಿ ನಮಗೆ ತುಂಬ ಖುಷಿ ಆಗುತ್ತೆ. ನನಗೂ ನಮ್ಮ ಶಾಪ್ ಹತ್ರ ಕೆಲವೊಂದು ಸಲ ಕಸ್ಟಮರ್ಸ್ ಇರಲ್ಲಲ್ವ, ಅವಾಗ ಕಮೆಂಟ್ಗಳು ಓಪನ್ ಮಾಡ್ತೀವಿ. ಬಟ್ ಎಲ್ಲವೂ ನೋಡ್ಕೊತ ಕೂರೋಕ್ಕಾಗಲ್ಲ, ಬೇಜಾರಾಗಬೇಡಿ. ಕೆಲವೊಂದು ಸಲ ನೋಡಿರ್ತೀನಿ ಅಷ್ಟೇ, ಬಟ್ ನೋಡಿದೆ ಅಂದರೆ ರಿಪ್ಲೈ ಕೊಡೋಕ್ಕಾಗಲಿಲ್ಲ ಅಂದ್ರೂ ಲೈಕ್ ಮಾತ್ರ ಕೊಟ್ಟಿರ್ತೀನಿ, ಯಾಕಂದರೆ ಟೈಮ್ ಸಾಕಾಗಲ್ಲಲ್ವ. ಪ್ರಾಮಿಸ್ ಗೈಸ್, ನನಗೆ 2 ಗಂಟೆ ನಾನು ಶಾಪಿಗೆ ಹೊರಟೆ ಅಂದೆ, ನಾನು ಮತ್ತೆ ಬರೋದು ಪೃಥ್ವಿ ಜೊತೆಗೇನೆ ಮನೆಗೆ. ಮತ್ತೆ ನಾನು ರಿಟರ್ನ್ ಬರೋದಿಲ್ಲ, ಯಾಕಂದರೆ ಒಬ್ಬರೇ ಆಗ್ತಾರಲ್ವ, ಕೆಲಸ ಆಗಲ್ಲ. ಹಾಗಾಗಿ ಯಾರೋ ಬೇಜಾರು ಆಗಬೇಡಿ, ಕೆಲವೊಂದಕ್ಕೆ ರಿಪ್ಲೈ ಕೊಟ್ಟಿರಲ್ಲ ಅಂತ. ಬಟ್ ತುಂಬ ಖುಷಿ ಆಗುತ್ತೆ ನನಗೆ ಕಮೆಂಟ್ಸ್ ಎಲ್ಲ ನೋಡಿದಾಗ. ಈ ಕಮೆಂಟ್ ಮುಂದೆ ನೀವು ಅಂದರೆ ಆ ಕಡೆಯಿಂದ ಅಷ್ಟೊಂದು ಪ್ರೀತಿ ಕೊಡ್ತೀರಲ್ವ, ಅದಕ್ಕೆ ನಾವೇನು ಮಾಡಿದ್ರು ಕಡಿಮೆನೆ. ಯಾಕಂದರೆ ಇಷ್ಟೊಂದ್ರ ಮಧ್ಯದಲ್ಲಿ ಇದನ್ನು ಮಾಡಿಬಿಟ್ಟು ಇದರಲ್ಲಿ ಏನಿದೆಯಪ್ಪ ಅಂತ ಅನ್ನೋ ಥರ ಫೀಲ್ ಆಗಲ್ಲ. ಬಟ್ ತುಂಬ ಖುಷಿ ಆಗುತ್ತೆ. ನನಗೆ 1-2 ಕಮೆಂಟ್ ತುಂಬ ಇಷ್ಟ ಆಗಿಬಿಡ್ತು, ಅದನ್ನು ಇಟ್ಕೊಂಡು ವಿಡಿಯೋ ಮಾಡಿ ಹಾಕೋಣ ಅಂದ್ಕೊಂಡೆ. ಬಟ್ ನನಗೆ ಅಂದ್ಕೊಂಡು ಟೈಮೇ ಸಾಕಾಗಲಿಲ್ಲ. ಹಾಗಾಗಿ ಈಗ ಲಾಕ್ಸಲ್ಲೇ ಹೇಳ್ತಾ ಇದ್ದೀನಿ. ನಾ ಮುಂಚೆ ವಿಡಿಯೋ ಮಾಡುವಾಗ ಅಂದ್ಕೊತಿದ್ದೆ, ಯಾರು ನೋಡ್ತಾರಪ್ಪ ನಮ್ಮದೆಲ್ಲ ವೀಡಿಯೋಸ್, ಎಂತಕ್ಕೆ ಮಾಡಬೇಕು ಅಂತ. ಬಟ್ ಈಗ ಡೈಲಿ ನಾನು ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂದರೆ ಅದಕ್ಕೊಂದು ಕಮೆಂಟ್ ಆದರೂ ಚೆನ್ನಾಗಿ ಬಂದಿರುತ್ತೆ. ಬಟ್ ಬೇರೆದಕ್ಕೂ ತುಂಬ ಚೆನ್ನಾಗಿ ಎಲ್ಲರೂ ಆಗ್ತೀರಾ. ಬಟ್ ಕೂತು ಇಷ್ಟುದ್ದ ಲೈನ್ಸು ಟೈಪ್ ಮಾಡಿ ಹಾಕ್ತಿರಲ್ವ, ನಮಗಂತ ಟೈಮ್ ಕೊಟ್ಟು, ಅದಕ್ಕೆ ತುಂಬ ಖುಷಿ ಆಗುತ್ತೆ.
ಆಮೇಲೆ ಕೆಲವೊಂದ್ರಲ್ಲಿ ಮಾತಾಡಿರಲ್ಲ ಸಾಂಗ್ ಸೆಟ್ ಮಾಡಿ ಹಾಕಿರ್ತೀನಿ. ಅಂದರೆ ವಾಯ್ಸು ಕೊಡೋಣ ಅನ್ಕೊಂತೀನಿ, ಅದೇನೋ ಗೊತ್ತಿಲ್ಲ ಗೈಸ್, ಆಗೋದೇ ಇಲ್ಲ ಈ ರೂಮಲ್ಲಿ. ಕೊಡ್ಬೇಕು ಅನ್ಕೊಂಡ್ರು ಏನಾಗುತ್ತೆ ಅಂದರೆ ಏನಾದರೂ ಸೌಂಡ್ ಆಗ್ತಾ ಇರುತ್ತೆ, ಆಚೆ ಆದರೂ ನಮ್ಮ ಮನೇಲೇ ಆದರೂ ಆಗ್ತಾ ಇರುತ್ತಲ್ಲ, ಸೌಂಡ್ ಕೊಡೋದಕ್ಕೆ ಆಗಲ್ಲ. ಹಾಗಾಗಿ ಅದಕ್ಕೆ ನಿಮಗೂ ನೋಡೋಕ್ಕೂ ಬೋರ್ ಆಗಬಾರ್ದಲ್ವಾ, ಹಾಗಾಗಿ ಸ್ಪೀಡ್ ಮಾಡಿಬಿಡ್ತೀನಿ ವಿಡಿಯೋ. ನನಗೆ ಆ ಕೆಲಸ ನೋಡ್ತಾ ಕೂತ್ರೆ ಎಷ್ಟು ಟೈಮ್ ಆಗಿಬಿಡುತ್ತೆ. ಹಾಗೆ ಕೆಲವು ಕಡೆ ಮಾತಾಡಿರ್ತೀನಲ್ವಾ, ಅಲ್ಲಿ ಸ್ಲೋ ಇಡ್ತೀನಿ, ಇನ್ನು ಕೆಲವು ಕಡೆ ಎಲ್ಲ ಸ್ಪೀಡ್ ಇಟ್ಬಿಡ್ತೀನಿ. ಇಲ್ಲಿ ನೋಡಿ, ಅವ್ರು ಬರೋದ್ರೊಳಗೆ ಟೀ ಮಾಡೋಣ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಕೆಳಗಡೆ ಹೋಗಿದ್ನಲ್ವ, ಹಾಗೆ ಅಂಗಡಿಗೆ ಕೂಡ ಹೋಗಿ ಬಂದೆ. ಟೀ ಪಾತ್ರೆ ಒಂದು ತೊಳ್ಕೊಂಡು ಟೀ ಮಾಡೋಣ. ಕೆಳಗಡೆ ನಮ್ಮ ಪೃಥ್ವಿ ಮೂಟೆ ಎತ್ತಕ್ಕೆ ಹೋಗ್ಬಿಟ್ಟು ನನ್ನ ಕೆಲಸನೂ ಆಯಿತು, ಮತ್ತೆ ಕೆಳಗಡೆ ಹೋಗಿ ಹಾಲು ತೊಗೊಂಬರ್ಬೇಕಿತ್ತು. ಅದಕ್ಕೆ ಅಂಗಡಿಗೆ ಹೋಗಿ ಹಾಲು ತೊಗೊಂಡು ಬಂದುಬಿಟ್ಟೆ. ನೀವೇ ನೋಡಿದ್ರಲ್ವ ಗೈಸ್, ನೋಡಿ ನಮ್ಮ ಪೃಥ್ವಿಗೆ ಮೂಟೆನ ಕೆಳಗಡೆಯಿಂದ ಮೇಲ್ವರೆಗೂ ಹಾಗೆ ಹೊತ್ಕೊಂಡು ಬರಬೇಕು. ಸ್ವಲ್ಪ ನಾವು ಎಂಥದಕ್ಕಾರ ಸೊಪ್ಪಿಗೆ ಏನಂತದಕ್ಕಾರ ಒಂದು 2-3 ಸಲ ಹೋದರೆ ಯಾರು ಹೋಗ್ತಾರಪ್ಪ, ಕೆಳಗೆ ಹತ್ತಕ್ಕಾಗಲ್ಲ ಅಂತೀವಿ. ಬಟ್ ಅವ್ರಿಗೆ ಆಪ್ಷನ್ ಇಲ್ಲ, ನನಗೂ ಆಪ್ಷನ್ ಇಲ್ಲ, ಹೋಗಲೇಬೇಕು ಕೆಳಗಡೆ. ಹೊತ್ಕೊಂಡು ಬಂದು ಸುಮ್ಮನೆ ಕೂತ್ಬಿಟ್ಟಿದ್ದಾರೆ. ಬರೋದ್ರೊಳಗೆ ಟೀ ಮಾಡಿಡೋಣ ಅಂದ್ಕೊಂಡೆ, ಆಗಲಿಲ್ಲ. ನಾನು ಫಸ್ಟ್ ಎದ್ದ ತಕ್ಷಣ ಆ ಥರ ಟೀ ಮಾಡಿದ್ರೆ ಟೀ ಆಗ್ತಿತ್ತು, ಬಟ್ ಎಲ್ಲ ಗುಡಿಸ್ಕೊಂಡು ನಾನು ಹಾಗೆ. ಎವ್ವಿ ಬಿಸಿಲಿದೆ, ಇನ್ನು ಪಾತ್ರೆ ಕೂಡ ಎಷ್ಟೊಂದಿದೆ ತೊಳಿಬೇಕು. ಮಧ್ಯಾಹ್ನ ಟೈಮ್ ತೊಳೆದಿಟ್ಟು ಹೋಗೋಕ್ಕಾಗಲ್ಲ, ಹಾಗಾಗಿ ಎಲ್ಲ ಗುಡ್ಡೆ ಹಾಕಿ ತೊಳೆದಿರ್ತೀನಿ. ಈಗ ತೊಳ್ಕೊಬೇಕು. ಡೈಲಿ ಈಗ ಇಟ್ಬಿಟ್ಟು ಹೋಗ್ತಿದ್ದೆ, ಬರೋದ್ರೊಳಗಡೆ ಕುಡಿಯುತ್ತಲ್ವ, ಈ ಲೈಟ್ರ್ ಏನಪ್ಪ ಕೆಲವೊಂದ್ಸಲ ಹತ್ತೋದೇ ಇಲ್ಲ. ಅದಕ್ಕೆ ಮ್ಯಾಚ್ ಬಾಕ್ಸ್ ಇಟ್ಕೊಂಡಿರ್ತೀನಿ ಎಮರ್ಜೆನ್ಸಿಗೆ. ಸಿಲಿಂಡರ್ ಆಫ್ ಮಾಡಿದ್ದೀನಿ ನೋಡಿ. ಏನೇನು ಮಾಡಿರ್ತೀನೋ ನನಗೆ ನೆನಪಿರಲ್ಲ. ಇವತ್ತು ದೋಸೆ ಮಾಡಬೇಕು. ನಿನ್ನೆ ದೋಸೆಗೆ ನೆನೆಸಿದೆ, ಅಕ್ಕಿ ನೆನೆಸ್ಬಿಟ್ಟು ಹೋಗಿ ನೈಟ್ ಇಟ್ಟಿದೆ. ನೀವು ಎಷ್ಟೇ ಕ್ಲೀನ್ ಮಾಡಿ ಗೈಸ್, ನಮ್ಮ ಮನೆ ಅವಸ್ಥೆ ಹೀಗಿದ್ದಿದ್ದು ಹೀಗಿರಲ್ಲ.
ಕೈಯಿಂದ ಹಾಗಾಗಿ ಜಾರ್ ಬೀಳುತ್ತಲ್ಪ ಎಲ್ಲ. ಮುಂಚೆ ನಾನು ಎಸ್ಟೇಟಲ್ಲಿ ಇದ್ದಲ್ಲ ತುಂಬ ಕಾಫಿ ಕುಡಿತಾ ಇದ್ದೆ, ಅಂದರೆ ತುಂಬ ಕಾಫಿನೇ ಕುಡಿತಾ ಇದ್ದಿದ್ದು, ಟೀ ಕುಡಿತಾ ಇರಲಿಲ್ಲ. ಆಗ ಟೀ ಕುಡಿಯೋಕ್ಕಂದ್ರೆ ಇಷ್ಟ ಆಗ್ತಾ ಇರಲಿಲ್ಲ, ಬಟ್ ಈಗ ಟೀನೇ ಕುಡಿತೀವಿ, ಕಾಫಿ ಮಾಡೋದಿಲ್ಲ ಅಲ್ಲ. ಕತ್ರಿ ಇಲ್ಲ ಗೈಸ್, ಇಲ್ಲೇನ ಶಾಪಿಗೆ ತೊಗೊಂಡೋಗಿದ್ದೀನಿ. ನಮ್ಗೆ ಏನಾದರೂ ಕಟ್ ಮಾಡ್ಕೋಬೇಕಂದ್ರೆ ತೊಗೋಬೇಕು ಅಂದು. ಶಾಪಲ್ಲಿರೋದು ಮುರಿದೋಗಿತ್ತ, ಹಾಗಾಗಿ ಮನೇಲಿರೋದು ತೊಗೊಂಡೋಗಿದ್ದೀನಿ. ನಾನು ಮಶ್ರೂಮ್ ಪ್ಯಾಕೆಟ್ ಕಟ್ ಮಾಡೋಕ್ಕೆ, ಎಣ್ಣೆ ಪ್ಯಾಕೆಟ್ ಕಟ್ ಮಾಡೋಕ್ಕೆ ಬೇಕಲ್ವ. ಬನ್ನಿ ಟೀ ಕುಡಿಯೋಣ. ಟೀ ಒಂದೇ ಅಲ್ಲ, ಬನ್ ಕೂಡ ಇದೆ. ಪಾತ್ರೆ ತೊಳ್ಕೊಂಡು ಬರೋದ್ರೊಳಗಡೆ ಆಲೂಗಡ್ಡೆ ಬೇಯುತ್ತಂತ ಆಲೂಗಡ್ಡೆ ಪಾತ್ರೆಲಿ ಇಟ್ಟಿದ್ದೀನಿ ಗೈಸ್. ಕುಕ್ಕರ್ ನಿನ್ನೆ ಸಾಂಬಾರು ಮಾಡಿದ್ನಲ್ವ, ತೊಳೆದಿಲ್ಲ, ಅದಕ್ಕೆ ಪಾತ್ರೆಲಿ ಇಟ್ಬಿಟ್ಟಿದ್ದೀನಿ. ಕುಕ್ಕರಲ್ಲಾದರೆ ಚೆನ್ನಾಗಾಗುತ್ತಲ್ವ, ಒಂದು ವಿಸಿಲ್ ಬಂದರೆ ಸಾಕು, ಬೇಗ ಬೆಂದೋಗಿರುತ್ತೆ. ಆರಾಮಾಗಿ ಬೇಯಲಿ ಅದು. ಅಷ್ಟರೊಳಗೆ ನಾನು ಪಾತ್ರೆ ವಾಶ್ ಮಾಡ್ಕೊಂಬಂದ್ಬಿಡೋಣ. ಇಷ್ಟು ಪಾತ್ರೆ ಇದೆ ನಂದೀಗ. ಇನ್ನು ಚಟ್ನಿ ಮಾಡಬೇಕು. ಆಚೆ ಹೋಗಿದ್ದಂಗಿದ್ದಾರೆ ನಮ್ಮ ಪೃಥ್ವಿ, ಎಲ್ಲಿಲ್ಲ. ನಾನು ಆ ಕಡೆ ಇದ್ದಾರೆ ಅಂತ ನೋಡಿದೆ, ಗೊತ್ತಿಲ್ಲ. ಲಾಸ್ಟ್ ಗಿಡಕ್ಕೆ ಹಾಕಿಲ್ಲ ನೋಡಿ, ಯಾವುದಕ್ಕೂ ಮಣ್ಣಿಲ್ಲ ಗೈಸ್ ಪಾಪ, ಸ್ವಲ್ಪ ಇದೆ ಮಣ್ಣು.
ಬನ್ನಿ ಗೈಸ್, ತಿಂಡಿ ತಿನ್ನೋಣ. ಬಿಸಿ ದೋಸೆ, ಚಟ್ನಿ, ಪಲ್ಯ. ಈ ಟೈಮಿಗೆ ಎಷ್ಟು ಬೇಕೋ ಅಷ್ಟೇ ಪಲ್ಯ ಮಿಕ್ಸ್ ಮಾಡ್ಕೊಂಡಿರ್ತೀನಿ. ಗೊಜ್ಜು ಎತ್ತಿಟ್ಟಿರ್ತೀನಿ. ಸುಮ್ಮನೆ ಮಿಕ್ಸ್ ಮಾಡಿಟ್ರೆ ವೇಸ್ಟ್ ಆಗಿಬಿಡುತ್ತಲ್ವ, ಹಾಗಾಗಿ. ಚಟ್ನಿ ಕೂಡ ಅಷ್ಟೇ, ಫ್ರೈ ಆಗಿರೋ ಸ್ವಲ್ಪ ತೆಗಿತೀನಿ. ಪ್ಲೀಸ್ ಪೂರ್ತಿ ವಿಡಿಯೋ ನೋಡಿ, ಹೀಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.